ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಅನಿಲ ಸೋರಿಕೆ ಸ್ಫೋಟಗೊಂಡ ಪ್ರಕರಣ, ಗಾಯಗೊಂಡ ಮಹಿಳೆ ಮನೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ಸಾಂತ್ವನ. ಸಂಸದರಿಂದ ಕುಟುಂಬಸ್ಥರಿಗೆ ಧನ ಸಹಾಯ. ಸ್ಥಳೀಯ ವ್ಯಕ್ತಿಯಿಂದ ಐತಿಹಾಸಿಕ ದೇವಾಲಯದ ಬೆಟ್ಟನಾಶ ಆರೋಪ, ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ. ಕಡಿವಾಣ ಹಾಕುವಂತೆ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರಿಂದ ಒತ್ತಾಯ. ಅನ್ಯ ವ್ಯಕ್ತಿಯಿಂದ ಜಮೀನಿಗೆ ಅತಿಕ್ರಮ ಪ್ರವೇಶ, ಒಂಟಿ ಮಹಿಳೆ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ. ಸೂಕ್ತ ನ್ಯಾಯಕ್ಕಾಗಿ ಮಹಿಳೆ ಮನವಿ. ಅನಿಲ ಸೋರಿಕೆ ಸ್ಫೋಟಗೊಂಡು ಗಾಯಗೊಂಡ ಮಹಿಳೆ ಮನೆಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿದ್ರು. ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದಲ್ಲಿ ಅನಿಲ ಸೋರಿಕೆಯಿಂದ ಅಗ್ನಿ ಅವಘಡ ಸಂಭವಿಸಿ ಸ್ಫೋಟಗೊಂಡು ಗಾಯಗೊಂಡ ಕುಟುಂಬದ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದರು, ಕವಳಿಕೆರೆ ಗ್ರಾಮದಲ್ಲಿ ಅನಿಲ ಸೋರಿಕೆಯಿಂದ ಉಂಟಾದ ಅನಾಹುತ ನಿಜಕ್ಕೂ ಬೇಸರ ತಂದಿದೆ. ಅನಿಲ ಸೋರಿಕೆ ಸ್ಫೋಟದಿಂದ ಮನೆಯ ಮಹಿಳೆ ಶ್ರುತಿ ಅವರಿಗೆ ಬೆಂಕಿ ತಗುಲಿ ಭಾಗಶಃ 80% ಸುಟ್ಟು ಹೋಗಿದ್ದು, ಮನೆಯು ಸಂಪೂರ್ಣ ಹಾನಿಯಾಗಿದೆ. ಮನೆಯಲ್ಲಿದ್ದ ವಸ್ತುಗಳು, ದವಸ ಧಾನ್ಯಗಳು, ಪರಿಕರಗಳು ಮನೆಯ ಮೇಲ್ಛಾವಣಿ ಹೊಡೆದು ಹೋಗಿದ್ದು ಒಂದು ದೊಡ್ಡ ದುರಂತವೇ ಆಗಿ ಹೋಗಿದೆ. ನಾವು ಒಂದು ಚಿಕ್ಕ ಸುಟ್ಟ ಗಾಯವನ್ನೇ ತಡೆಯಲು ಸಾಧ್ಯವಿಲ್ಲ. ಅಂತಹದರಲ್ಲಿ ಮಹಿಳೆ ಸಂಪೂರ್ಣ ಸುಟ್ಟು ಆ ನೋವನ್ನ ಹೇಗೆ ತಡೆದುಕೊಳ್ಳುತ್ತಿದ್ದಾರೋ ತಿಳಿಯುತ್ತಿಲ್ಲ. ಇತ್ತ ಅವರ ಮಾವನಿಗೂ ಆರೋಗ್ಯ ಸಮಸ್ಯೆ ಇದ್ದು ಕುಟುಂಬಸ್ಥರು ಮನೆಯ ಪರಿಸ್ಥಿತಿ ಹೇಳತೀರದಾಗಿದೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಸೊಸೆ ಹಾಗೂ ಮಾವನನ್ನ ದಾಖಲು ಮಾಡಿದ್ದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಇದೆಂತಹ ದುರ್ದೈವದ ಸಂಗತಿ. ಇಂತಹ ನೋವಿನ ಸಂಗತಿ ಮತ್ತೆ ಯಾವ ಕುಟುಂಬಕ್ಕೂ ಯಾರಿಗೂ ಕೂಡ ಬರಬಾರದೆಂದು ದೇವರಲ್ಲಿ ಪ್ರಾರ್ಥಿಸಿದ್ರು. ಲಾಸ್ಟ್ಗೆ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮೇಲ್ಛಾವಣಿ ಎಲ್ಲ ಹಂಚು ಅದೆಲ್ಲ ಇದಾಗಿದೆ. ಮನೆಯ ಹೊಸ ಧಾನ್ಯಗಳಾಗಿರ್ಬೋದು, ಇದನ್ನೆಲ್ಲ ಏನದು ತುಂಬಾ ಹಾನಿಗುಂಟಾಗಿದೆ. ಪಾಪ ಜೊತೆಗೆ ತಾಯಿ ಬೆಂಗಳೂರಲ್ಲಿ ಮೈಸೂರು JSS ಎಲ್ಲ ಬಿಟ್ಟಾಗಿದ್ದಾರೆ. ಸಂಪೂರ್ಣ 80% ಭಾಗಶಃ ತುತ್ತಾಗಿದ್ದಾರೆ ಬೆಂಕಿಗೆ ಅಂತ ಅನಾಹುತಕ್ಕೆ ಅಂದ್ಬಿಟ್ಟು ಅವರು ಮನೆಯವರು ರೆಸ್ಪಾಂಡ್ ಹೇಳಿದ್ದಾರೆ. ಖಂಡಿತವಾಗಿಯೂ ಯಾರೂ ಈ ಥರ ಆಗಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ಮಹಿಳೆಯರು ಇದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಜೊತೆಗೆ ಪಾಪ ಚಿಕ್ಕ ಮಕ್ಕಳು, ಇವರಿಗೆ ಮನೆಯವ್ರ ಹೆಸರು ಅಲ್ಲಲ್ಲ ತಾಯಿ ಶ್ರುತಿ ಅವರಿಗೆ ಈಗ ನಾವು ಬರೀ ಒಂದು ಕೈಯಲ್ಲಿ ಗಾಯ ಮಾಡ್ಕೊಂಡೆ ತಡ್ಕೊಳಕ್ಕಾಗಲ್ಲ. ಮೈಯೆಲ್ಲ ಉರಿ ಅಂದರೆ ಹೇಗೆ ತಡ್ಕೊತಾರೋ ಆ ಭಗವಂತ ಅದು ನೆನೆಸ್ಕೊಂಡ್ರೆ ನನಗೇನೆ ಸಂಕಟ ಆಯಿತು. ಪಾಪ ಮಕ್ಕಳು ನೋಡಿದ್ರೆ ಪಾಪ ಅವ್ರ ಮಾವ ಅವರು ಮೂಟೆ ಹೊರ್ತಾನೆ ಅಂತಾರೆ. ನನಗೂ ಸಂಕಟ ಆಯಿತು. ನಾವು ಸಹ ವೈದ್ಯರಿಗೂ ನಮ್ಮ ಕೈಲಿರೋದ ಸಹಾಯ ಮಾಡಿದ್ವಿ. ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಇವ್ರಿಗೆ ಹಣವನ್ನು ಕೊಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಪಾಪ ಮಗುದೇನೋ ಶಾಲೆಗೆ ಸಮಸ್ಯೆ ಹೇಳಿದ್ರು, ನಾನು ಶಾಲೆಯವ್ರ ಹತ್ರ ಮಾತಾಡ್ಕೊಂಡು ಏನು ಮಾಡ್ಬೋದು ಅಂತ ಮಾಡ್ತೀನಿ. ನಾನು ಮಾಧ್ಯಮ ಮುಖಾಂತರ ಏನು ಕೇಳ್ಕೊಳ್ಳೋದಂದರೆ, ದಯಮಾಡಿ ನಾನು ವಿನಮ್ರ ಮನವಿ, ತಮ್ಮ ಮಹಿಳೆಯರು, ಗೃಹಿಣಿಯರು ಆದಷ್ಟು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಸರ್ಕಾರದ್ದಕ್ಕಿಂತ ಹೆಚ್ಚಾಗಿ ನಾವು ಸ್ವಂತವಾಗಿ ನಾವು ಅರಿವು ಮೂಡಿಸ್ಕೊಬೇಕು ಗ್ಯಾಸ್ ಬಗ್ಗೆ. ಈ ಕಾಲದಲ್ಲಿ ಎಲ್ಲರಿಗೂ ಅರಿವು. ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ವಿರೂಪಾಕ್ಷಿಪುರ ಗ್ರಾಮದ ಐತಿಹಾಸಿಕ ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇವಾಲಯದ ಬೆಟ್ಟವನ್ನು ಸ್ಥಳೀಯ ವ್ಯಕ್ತಿಯೊಬ್ಬ ಅಕ್ರಮ ಗಣಿಗಾರಿಕೆ ಮೂಲಕ ನಾಶಪಡಿಸುತ್ತಿದ್ದು, ಕೂಡಲೇ ಜಿಲ್ಲಾಡಳಿತ ಇದಕ್ಕೆ ಕಡಿವಾಣ ಹಾಕಿ ದೇವಾಲಯದ ಆಸ್ತಿಯನ್ನು ಸಂರಕ್ಷಣೆ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸ್ಥಳೀಯ ಮುಖಂಡ ಹಾಗೂ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಹಿಂದೆ ಇದ್ದ ದೇವಾಲಯದ 80 ಎಕರೆ ಜಾಗದಲ್ಲಿ ಈಗ 40.10 ಗುಂಟೆ ಉಳಿದಿದೆ. ಇದನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳಲು ಅದೇ ಗ್ರಾಮದ ಹೇಮಂತ್ ಎಂಬಾತ ಹುನ್ನಾರ ಮಾಡುತ್ತಿದ್ದಾನೆ. ಬೆಟ್ಟದಲ್ಲಿರುವ ಬಂಡೆಗಳನ್ನು ಬ್ಲಾಸ್ಟ್ ಮೂಲಕ ಸಿಡಿಸುವ ಕೆಲಸ ಮಾಡುತ್ತಿದ್ದಾನೆ. ಈ ಸಂಬಂಧ ತಹಶೀಲ್ದಾರ್ ಅವರಿಗೆ ದೂರು ನೀಡಿದಾಗ ಅವರು ಸ್ಥಳಕ್ಕೆ ಬಂದು ಗೇಟ್ಗೆ ಬೀಗ ಹಾಕಿ ಅಲ್ಲಿದ್ದ ಹಿಟಾಚಿ ಬಂಡೆ ಕೊರುವ ಯಂತ್ರಗಳನ್ನು ಕೂಡಲೇ ಜಪ್ತಿ ಮಾಡಲು ಆದೇಶ ನೀಡಿದ್ರು. ಅದರಂತೆ ಯಂತ್ರಗಳನ್ನು ಸೀಸ್ ಮಾಡಿದ್ರು. ಆದರೂ ಅವರು ಹೋದ ನಂತರ ಹೇಮಂತ್ ಕೆಲವರನ್ನು ಕಟ್ಟಿಕೊಂಡು ಎಂದಿನಂತೆ ಅಕ್ರಮ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಈ ಬೆಳವಣಿಗೆ ನೋಡಿದರೆ ಸ್ಥಳೀಯ ಆಡಳಿತದ ಕೆಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಮೂಡಿದೆ. ಕೂಡಲೇ ಜಿಲ್ಲಾಧಿಕಾರಿ ಅವರು ಇತ್ತ ಗಮನ ಹರಿಸಿ ದೇವಾಲಯ ಜಾಗ ಕಾನೂನು ಬಾಹಿರ ಕೃತ್ಯಕ್ಕೆ ಬಳಕೆಯಾಗುತ್ತಿರುವುದಕ್ಕೆ ಕಡಿವಾಣ ಹಾಕಿ ದೇವಾಲಯ ಜಾಗ ರಕ್ಷಣೆ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ನುಗ್ಗೆಹಳ್ಳಿ ಹೋಬಳಿ ಒಂದು ವಿರೂಪಾಕ್ಷಿಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಜಯಗೊಂಡೇಶ್ವರ ಎನ್ನೋ ಒಂದು ದೇವಸ್ಥಾನ ಇತಿಹಾಸ ಉಳ್ಳುವಂಥ ಒಂದು ದೊಡ್ಡ ಬೆಟ್ಟ ಇದೆ. ಇವತ್ತು ಏನಾಗಿದೆ ಅಂದರೆ, ಆ ಬೆಟ್ಟ ಹಿಂದೆ ಸಾವಿರಾರು ವರ್ಷ ವಿಷ್ಣುವರ್ಧನ ಬಂದು ಅಲ್ಲಿ ನೆಲೆ ಉಳಿಸಿ ಜಯಶೀಲರಾಗಿರೋದಕ್ಕೆ ಅದಕ್ಕೆ ಜಯಗೊಂಡೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಒಂದು ಹೆಸರು ಇಟ್ಟಿರೋವಂಥ ಒಂದು ದೊಡ್ಡ ಬೆಟ್ಟ.
ಇವತ್ತು ಅಲ್ಲಿ ಒಬ್ಬರು ಮಹೇಶ್ ಅಂತ ಎಂಬುವನು ಒಬ್ಬ ವ್ಯಕ್ತಿ, ಹೇಮಂತ್ ಅನ್ನೋ ಒಬ್ಬ ವ್ಯಕ್ತಿ ಸೇರ್ಕೊಂಡು ಕೆಳಗಡೆ ಜಮೀನು ಇದೆ ನಂದು ಅನ್ನೋದಕ್ಕೋಸ್ಕರ ಇಡೀ ಬೆಟ್ಟ ಬಂಡೆ ಎಲ್ಲನೂ ಕಿತ್ತು ಗುಹೆ ಥರ ಮಾಡಿದ್ದಾನೆ. ಅದಕ್ಕೆ ತಮಗೆ ಎಲ್ಲ ಇಲ್ಲಿ ಇದೆ, ಫೋಟೋಗಳೆಲ್ಲ ಇದೆ, ಅದು ಕೀಳ್ತಾ ಇದ್ದದ್ದು ಇದನ್ನೆಲ್ಲ ಮಾಡಿ ಅಕ್ರಮವಾಗಿ ಕೀಳೋ ಅಂಥದ್ದು ಕೆಲಸ ಮಾಡ್ತಾಯಿದ್ದಾನೆ. ಈ ವಿಚಾರವಾಗಿ ನಿನ್ನೆ ಈಗೊಂದು ವರ್ಷದ ಹಿಂದೆ ಅವನ ಮೇಲೆ ಆಲದ ಮರ 2 ದೊಡ್ಡ ಆಲದ ಮರ ಕಡ್ದಿದ್ದಾರೆ ಅಂದ್ಬಿಟ್ಟು ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಆ ವಿಚಾರವಾಗಿ ಮತ್ತೆ ಏನೋ ಆಗಿ ಎಲ್ಲ ಅಲ್ಲಿ ಕೂತ್ಕೊಂಡು ರಾಜಿ ಪಂಚಾಯಿತಿ ಮಾಡಿ ಎಲ್ಲ ಸಮಾಧಾನ ಪಡಿಸಿ ಸುಮ್ಮನೆ ಇದ್ರು. ಮತ್ತೆ ಅವರ ಚಾಳಿನ ಮುಂದುವರಿಸಿ ಈ ಒಂದು ವಾರದಿಂದ ಮತ್ತೆ ಆ ಬೆಟ್ಟ ಬಂಡೆಗಳನ್ನ ಒಂದು ಡ್ರಿಗ್ಗರ್ ಮಿಷನ್ನು ಮತ್ತು ಒಂದು ಇಟಾಚಿ ತಂದು ಬಗೆಯುವಂಥ ಕೆಲಸ. ಪ್ರಭಾವಿ ವ್ಯಕ್ತಿಯೋರ್ವ ಒಂಟಿ ಮಹಿಳೆ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಹಾಗೂ ತಂತಿ ಬೇಲಿಯನ್ನ ಜೆಸಿಬಿ ಮೂಲಕ ನಾಶಪಡಿಸಿ ತಾನೇ ರಸ್ತೆ ನಿರ್ಮಾಣ ಮಾಡಿಕೊಂಡು ಕ್ರೌರ್ಯ ಮೆರೆದಿರುವ ಘಟನೆ ತಾಲೂಕಿನ ಸಾಲ್ಗಾಮೆ ಹೋಬಳಿ ಕಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಸಾಲ್ಗಾಮೆ ಹೋಬಳಿ ಕಾಳೇನಹಳ್ಳಿ ಗ್ರಾಮದ ನನಪತಿ ಸೋಮಶೇಖರ್ ಅವರು ಕಳೆದ 30 ವರ್ಷದಿಂದ ಗ್ರಾಮದ ಸರ್ವೆ ನಂಬರ್ 36/5, 36/6, 36/7ರಲ್ಲಿ ಸ್ವಾಧೀನದಲ್ಲಿದ್ದು ಉಳುಮೆ ಮಾಡಿಕೊಂಡು ಬರುತ್ತಿದ್ರು. ಸೋಮಶೇಖರ್ ಅವರ ಸಹೋದರಿಗೆ ಕಳೆದ 4 ವರ್ಷಗಳ ಹಿಂದೆ 4.5 ಎಕರೆ ಜಮೀನನ್ನ ಹಂಚಿಕೆ ಮಾಡಿದ್ರು. ಒಪ್ಪಂದದ ಮಾತುಕತೆ ಸೋಮಶೇಖರ್ ಅವರ ಸಹೋದರ ಕುಮಾರ್ ಅವರು ಜಮೀನನ್ನ ಹಿಂದಿರುಗಿಸಿದ್ರು. ಆದರೆ ರಮೇಶ್ ಮತ್ತು ನಾಗರಾಜ್ ಕಾಲಕ್ರಮೇಣ ಪರ್ಯಾಯ ಜಾಗ ಪಡೆದು ಅಲ್ಲಿನ ಜಾಗವನ್ನ ಹಾಸನದ ನಿವಾಸಿ ಹರೀಶ್ ಎಂಬಾತನಿಗೆ ಮಾರಾಟ ಮಾಡಿದ್ರು. ಇದೀಗ ಅದೇ ವ್ಯಕ್ತಿ ಚಂದನ ಅವರಿಗೆ ಸೇರಿದ ಜಮೀನನ್ನ ಕಬಳಿಸುವ ಸಲುವಾಗಿ ಕಿರುಕುಳ ನೀಡುತ್ತಿದ್ದಾನೆ ಎಂದು ನೊಂದ ಮಹಿಳೆ ಚಂದನ ತಾಯಿ ಭಾಗ್ಯಮ್ಮ ಆರೋಪಿಸಿದ್ದಾರೆ. ಈ ಬಗ್ಗೆ ಭೂ ಮಾಲೀಕರಾದ ಚಂದನ ತಾಯಿ ಭಾಗ್ಯಮ್ಮ ಮಾತನಾಡಿ, ಇಲ್ಲಿನ ನಂಬರ್ 3/5 ಅಲ್ಲಿನ 1.20 ಗುಂಟೆ ಜಾಗ ತನ್ನ ಮಗಳು ಚಂದನ ಅವರಿಗೆ ಸೇರಿದ್ದು. ಪಕ್ಕದಲ್ಲೇ ಇರುವ ತಮ್ಮ ಪತಿಯ ಸಹೋದರರ ಜಮೀನು ಖರೀದಿ ಮಾಡಿದ ಹಾಸನ ಮೂಲದ ಹರೀಶ್ ಎಂಬಾತ ಕಳೆದ ಹಲವು ದಿನಗಳಿಂದ ಖರೀದಿ ಮಾಡಿರುವ ಪಕ್ಕದ ಜಮೀನಿಗೆ ತೆರಳುವ ಸಲುವಾಗಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದು, ಹೊರಗಿನಿಂದ ಜನರನ್ನು ಕರೆದುಕೊಂಡು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ತಮ್ಮ ಪತಿ ಹಾಗೂ ಮಗ ಬಳ್ಳಾರಿ ಜಿಲ್ಲೆಯಲ್ಲಿ ಬೇಕರಿ ನಡೆಸಿಕೊಂಡು ಅಲ್ಲಿಯೇ ವಾಸವಿದ್ದಾರೆ. ಮನೆಯಲ್ಲಿ ತಾನೊಬ್ಬಳೇ ಇದ್ದೇನೆ ಎಂಬ ಕಾರಣಕ್ಕೆ ಜನವರಿ 23ರಂದು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಗಲಾಟೆ ಮಾಡಿ ಬೇಲಿಗೆ ಹಾಕಿದ್ದ ತಂತಿ ಕಂಬಗಳನ್ನು ಕಿತ್ತಿಸಿದು, ಅಲ್ಲದೆ ಭೂಮಿಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳವನ್ನ ಜೆಸಿಬಿ ಮೂಲಕ ನಾಶಪಡಿಸಿ ಪ್ರಶ್ನೆ ಮಾಡಿದಾಗ ಏಕವಚನದಲ್ಲಿ ಬೈದಿದ್ದಲ್ಲದೆ ಹಲ್ಲೆಗೂ ಯತ್ನಿಸಿದ್ದಾರೆ. ಇದೇ ವಿಚಾರವಾಗಿ ಈ ಹಿಂದೆ ಗಲಾಟೆ ನಡೆದಾಗ ಜನವರಿ 4ರಂದು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಈವರೆಗೂ ಪೊಲೀಸರು ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಜಮೀನಿನ ಬಳಿ ಗಲಾಟೆ ಮಾಡಿದ್ದಲ್ಲದೆ ಮನೆ ಬಳಿಯೂ ವೃದ್ಧೆ ತಾಯಿಯೊಂದಿಗೆ ಒಬ್ಬಳೇ ಇರುವಾಗ ರಾತ್ರಿ ವೇಳೆ ಗಲಾಟೆ ಮಾಡುವುದು, ಏಕವಚನದಲ್ಲಿ ನಿಂದಿಸುವ ಘಟನೆಗಳು ನಡೆಯುತ್ತಿದ್ದು, ತಮ್ಮ ಜಮೀನಿನಲ್ಲಿ ನಾವೇ ಕೆಲಸ ಮಾಡಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಬೈಲಳ್ಳಿ ಫಸ್ಟ್ ಕಾಳೇನಹಳ್ಳಿ ಇಲ್ಲಿರೋದು ಈ ಜಮೀನು ಸರ್. ಇದು 36/5 ಸರ್. ಈ ಜಮೀನು ನಾವು ಆವಾಗಿಂದನೂ ಉಳುಮೆ ಮಾಡ್ಕೊಂಡು 30 ವರ್ಷದಿಂದ ಉಳುಮೆ ಮಾಡ್ತಾಯಿದ್ವಿ. ನಾವು ಇವರಿಗೆ ನಮ್ಮ ಯಜಮಾನ್ರ ತಮ್ಮನಿಗೆ ಹೊರಗಡೆಯ 4 ಎಕರೆ ಜಮೀನು ತಕ್ಕೊಟ್ಟಿದ್ರು. ಅದು ನಿನಗೆ, ಇದು ನಮಗೆ ಅಂತ ಹೇಳಿದರು. ಆಯಿತು ಅಂದ್ಬಿಟ್ಟು ಇವರು 3 ಜನಕ್ಕೂ ಡಿವೈಡ್ ಮಾಡಿದ್ರು ಸರ್ ಅವಾಗ. ಆದರೆ ಅದರಂತೆಯ ಕಿರಿಯ ತಮ್ಮ ಏನು ಮಾಡ್ದೆ, ಇದು ನಿಮ್ಮದು ನೀವು ತಗೊಬಿಡಪ್ಪ ಅಂತ 1 ಎಕರೆ ಇಷ್ಟು 1.5 ಎಕರೆ ಇವನಿಗೆ ಕೊಟ್ಬಿಟ್ಟ. ನಮ್ಮ ಮಗಳ ಹೆಸರಿಗೆ ಬರೆದಿದ್ದಾನೆ. ಇನ್ನು 2 ಜನ ತಮ್ಮದಿರು ಮೋಸ ಮಾಡಿಬಿಟ್ಟು ಇವ್ರಿಗೆ ಗೊತ್ತಿಲ್ಲದಂಗೆ ಬೇರೆ ಹರೀಶ ನನಗೆ ರಿಜಿಸ್ಟ್ರ್ ಮಾಡಿದ್ದಾನೆ. ಆದರೆ ಸರಿ, ಅವ್ರು ಏನಾರು ಮಾಡ್ಕೊಳ್ಳಿ, ಅದರಂತೆ ಕೋರ್ಟಿಗೆ ಹಾಕಿದ್ದೀವಿ ಸರ್. ಆವಾಗಲೇ ನಮ್ಮ ಯಜಮಾನ್ರು ಹಾಕಿದ್ದಾರೆ. ಈ ಚಂದನ ಅನ್ನೋ ಭಾಗದಲ್ಲಿ ನನಗೆ ರೋಡ್ ಬೇಕು ಅಂತ ನನಗೆ ಭಾರಿ ಹಿಂಸೆ ಕೊಡ್ತಾಯಿದ್ದಾನೆ. ಹೊಲ್ದ ಹತ್ರ ಬರೋಕ್ಕೂ ಬಿಡ್ತಾಯಿಲ್ಲ. ಆಮೇಲೆ ಪ್ರಾಣಕ್ಕೆ ನೀನು ಕತ್ತರಿಸಾಕ್ತೀನಿ, ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾರಿ ತುಂಬ ತೊಂದರೆ ಕೊಡ್ತಾಯಿದ್ದಾನೆ. ನಮ್ಮ ಜೀವ ಬೆದರಿಕೆ ಇದೆ ಸರ್, ನಂಗೆ ರಕ್ಷಣೆ ಬೇಕು. ನಾನು ಪೊಲೀಸಿಗೆ ಹೋಗಿದ್ದರೆ ಅವರು ನಮ್ಗೆ ಯಾವತ್ತಿದ್ರೂ ಇವ್ನಿಗೆ ಪ್ರಾಣಕ್ಕೆ ತೊಂದರೆ ಮಾಡ್ತೀನಿ ಅಂತ ಹೇಳ್ತಾಯಿದ್ದಾನೆ ಸರ್. ನನಗೆ ಪ್ರಾಣ ಭಯ ಸರ್. ಅಮ್ಮ ನಾನು ಇಬ್ಬರೇ ಇರೋದು ಸರ್ ಇಲ್ಲಿ. ಇದು ಕೇವಲ 30 ವರ್ಷದಿಂದ ಮೇಲಿಂದ ನಾವೇ ಮಾಡ್ತಾ ಇರೋದು. ದೇವಸ್ಥಾನ ಪೂಜೆ ನಾನೇ ಮಾಡ್ತಾ ಇರೋದು. ಇದು ಎಷ್ಟು ಗುಂಟೆ ಜಮೀನಿದೆ? ಇಲ್ಲಿ ರಸ್ತೆ ಗಿಸ್ತೆ ಏನಾರು ಕಳೆದಿದ್ರೆ? ಇಲ್ಲ ಸರ್, ಇಲ್ಲ ಏನು ಇದ್ರ ಬೇಕಾದ್ರೆ ತಗೊಳ್ಳಿ ಸರ್. ಅದು ಏನಿದೆ ಪ್ರಾಬ್ಲಮ್ ಇಲ್ಲ. ಇದ್ರ ಬೇಕಾದ್ರೆ ರಸ್ತೆ ಇದ್ದರೆ ತಗೊಳ್ಳಿ, ಕಾನೂನಂತೆಯೇ ಇದೀವಿ ಸರ್. ಅದು ಆಲ್ರೆಡಿ ಅದು ಕೋರ್ಟಿಗೆ ಹೋಗಿದೆ ಸರ್. ಅದು ಕೋರ್ಟು ಸಿವಿಲಲ್ಲಿ ಇದೆ. ಅದು 3 ಎಕರೆ ಅದು ಸಿವಿಲಲ್ಲಿದೆ. ಈ ಚಂದನ ಅನ್ನೋದ್ರ ಬಗ್ಗೆ ನಮಗೆ ದೌರ್ಜನ್ಯ ಮಾಡ್ತಾಯಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ. ಈ ಚಂದನ ಅವರ ಹೆಸರು ಎಷ್ಟಿದೆ? 12 ಕುಂಟೆ, 1 ಎಕರೆ 3 ಕುಂಟೆ, 8 ಕುಂಟೆ. ಈಗ ಚಂದನ ಅವರ ಜಾಗದಲ್ಲಿ ಏನೇನು ಹಾನಿ ಮಾಡಿದ್ದಾರೆ ಬೆಳೆ? ಈ ಸರ್ ಇದೆ ಸರ್. ಇದು ಜೋಳ ಎಲ್ಲ ಅವಳೆ ಇದು ನಾನೇ ನೋಡ್ಕೊತಾ ಇರೋದು. ಜೋಳ ಬೆಳೆದಿದ್ದೆ, ಜೋಳ ಎಲ್ಲನೂ ಈ ಥರ ಮಾಡಿದ್ದಾರೆ. ಎಲ್ಲ ಉಡಾಪಿ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ ಸರ್. ಇನ್ನು ಪಕ್ಕದ ಹೊಲ ಇದು ಮಾಡಿದ್ದೀನಿ. ಅಲ್ಲಿ ನೀರು ಬಿಟ್ಕೊಳ್ಳೋಕ್ಕೂ ನನಗೆ ಅಲ್ಲಿ ಬರೋಕ್ಕೆ ಬಿಡ್ತಾಯಿಲ್ಲ. ಅವರು ನೀರು ಕಿತ್ತಾಕೊಂಡಿದ್ದಾರೆ ಅವ್ರ ತೋಟಕ್ಕೆ.
ನಾನು ಎಲ್ಲೂ ನೀರು ತಗೊಳಕ್ಕೂ ಆಯ್ತಿಲ್ಲ. ನನ್ನ ಜಮೀನು ಮೇಲೆ ಬರಬೇಡ ಅಂತ ನನಗೆ ಬೆದರಿಕೆ ಆಗ್ತಾನೆ. ಬೇರೆಯವ್ರನ್ನ ಯಾರನ್ನ ಹೆಂಗಸ್ರು ಕರ್ಕೊಬರ್ತಾನೆ. ಬಂದಾಗ ಅವರು ಬಾರೆ ಇಲ್ಲಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಬೇಲೂರು ತಾಲೂಕು ಅರೆಹಳ್ಳಿಯ ಭೀಮಾ ಕೊರೆಂಗ ವಿಜಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಜನವರಿ 26ರಂದು 207ನೇ ಭೀಮಾ ಕೊರೆಂಗಾವ್ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಮತ್ತು ವಿಜಯ ಸ್ತಂಭದ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಕಾರ್ಯಕ್ರಮದಲ್ಲಿ ಸ್ಥಳೀಯ ಅಂಬೇಡ್ಕರ್ ಯುವಕರ ಸಂಘದ ಹೋಬಳಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಸಮಾಜದ ಹಿರಿಯ ನಾಯಕರು, ಎಲ್ಲ ಪಕ್ಷದ ಮುಖಂಡರು, ದಲಿತ ಪ್ರಗತಿಪರ ಸಂಘಟನೆಗಳ ಮುಖಂಡರು ಭಾಗಿಯಾಗಲಿದ್ದಾರೆ. ಅರೆಹಳ್ಳಿಯ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಅಂಬೇಡ್ಕರ್ ನಗರದವರೆಗೆ ಡಿಜೆ ಮತ್ತು ನಾಸಿಕ್ ಡೋಲ್ನೊಂದಿಗೆ ಬೃಹತ್ ಮೆರವಣಿಗೆ ನಡೆಯಲಿದೆ. ಅಂದು 3 ಗಂಟೆಗೆ ಮೆರವಣಿಗೆ ಶುರುವಾಗಲಿದೆ. ಸುಮಾರು 2-3 ಸಾವಿರ ಮಂದಿ ಮೆರವಣಿಗೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಸಂಜೆ 6 ಗಂಟೆಗೆ ಅರೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ, ಖ್ಯಾತ ಸಂಗೀತ ನಿರ್ದೇಶಕ ಸಾಧು ಕೋಕಿಲ, ಅಂಬೇಡ್ಕರ್ ವಿಚಾರವಾದಿ ಡಿ ಗೋಪಾಲ್ ಮೊದಲಾದವರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ, ರಮೇಶ್, ಸೋಮಶೇಖರ್, ಕುಮಾರ್, ಸಿದ್ದರಾಜು ಹಾಜರಿದ್ದರು. ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ವತಿಯಿಂದ ದಿನಾಂಕ 26/1/2025ರಂದು 207ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆಯ ಅಂಗವಾಗಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮನ ಮಾಡಲಿಕ್ಕೆ ಅರೆಹಳ್ಳಿಯ ಎಲ್ಲ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಿತಿಯ ವತಿಯಿಂದ ಆಯೋಜನೆಯನ್ನು ಮಾಡೋದ್ರಿಂದ ನಾವು ಈ ದಿನ ಪತ್ರಿಕಾಗೋಷ್ಠಿ ಮೂಲಕ ಅರೆಹಳ್ಳಿಯ ಸುತ್ತಮುತ್ತಲು ಮತ್ತು ಹಾಸನ ಜಿಲ್ಲೆಯ ಎಲ್ಲ ಸುತ್ತಮುತ್ತಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ವಿಚಾರವಾದಿಗಳು ಆದಂಥ ಡಿ ಗೋಪಾಲ್ಜಿ ಅವರು ಬರ್ತಾ ಇದ್ದಾರೆ. ಮತ್ತು ಚಲನಚಿತ್ರ ನಟರಾದಂಥ ಚೇತನ್ ಅಹಿಂಸರವರು ಬರ್ತಾ ಇದ್ದಾರೆ. ಮತ್ತು ಸಾಧು ಕೋಕಿಲ್ರವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮಾಧ್ಯಮದ ಮೂಲಕ ನಾನು ನಿಮಗೆ ಒಂದು ಮನವಿಯನ್ನು ಮಾಡ್ತಿದ್ದೇನೆ. ನಗರ ಬ್ರಾಹ್ಮಣ ಸಭಾ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ 26ರಂದು ವಿಪ್ರ ಸ್ನೇಹ ಸೌಹಾರ್ದ ಕೂಟವನ್ನು ನಗರದ ಸೀತಾರಾಮಾಂಜನೇಯ ದೇವಸ್ಥಾನದ ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಭಾದ ಅಧ್ಯಕ್ಷ ಪಿಎಸ್ ವೆಂಕಟೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಅಂದು ಬೆಳಿಗ್ಗೆ 10 ಗಂಟೆಗೆ ಚಿಂತಕರು ಹಾಗೂ ವಾಗ್ಮಿ ಹಾಗೂ ಖ್ಯಾತ ಭರತನಾಟ್ಯ ಕಲಾವಿದರಾದ ವಿದುಷಿ ರೂಪಶ್ರೀ ಮಧುಸೂದನ್ ಉದ್ಘಾಟಿಸಿ ಪ್ರಮುಖ ಭಾಷಣ ಮಾಡಲಿದ್ದಾರೆ. ನಗರ ಬ್ರಾಹ್ಮಣ ಸಭಾದ ಅಧ್ಯಕ್ಷ ವೆಂಕಟೇಶ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಹಾಗೂ ಖ್ಯಾತ ವಕೀಲರಾದ ಎಚ್.ಎಸ್. ಮಂಜುನಾಥ್ ಮೂರ್ತಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಅಂದು ಸಮಾಜದ 8 ಜೋಡಿ ಹಿರಿಯ ದಂಪತಿಗಳನ್ನು ಸನ್ಮಾನಿಸಲಾಗುವುದು. ಅಂತೆಯೇ ಸಮಾಜದ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಮತ್ತು ವಿಶಿಷ್ಟ ಸಾಧನೆ ಮಾಡಿರುವ ಸಮಾಜದ ಸಾಧಕರನ್ನು ಸಂಜೆ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಹೇಳಿದರು. 26/1/2025 ಸೀತಾರಾಮನ್ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ವಿಪ್ರ ಸೌಹಾರ್ದ ಕೂಟವನ್ನು ಏರ್ಪಾಡು ಮಾಡಿದ್ವಿ. ಹಾಗಾಗಿ ನಮ್ಮ ವಿಪ್ರ ಬಾಂಧವರಿಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇವತ್ತು ಪ್ರೆಸ್ ಮೀಟು ಕರೆದಿರೋದು. ಇದರಲ್ಲಿ ಎಲ್ಲ ನಮ್ಮ ವಿಪ್ರ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹೀಗೆ 4ನೇ ತಾರೀಕು ನಮ್ಮ ವಿಪ್ರ ಬಾಂಧವರೆಲ್ಲ ಸೇರಿ ಸ್ಪೋರ್ಟ್ಸ್ ಎಲ್ಲ ನಡೆಸಿದ್ವಿ ರಾಮಕೃಷ್ಣ ವಿದ್ಯಾಲಯದಲ್ಲಿ. 12ನೇ ತಾರೀಕು ನಮ್ಮ ವಿಪ್ರ ಬಾಂಧವರೆಲ್ಲರೂ ಸೇರಿ ಭಾರತ ಸಂವಿಧಾನದ ಮೂಲ ಕರ್ತವ್ಯಗಳನ್ನ ಅದ್ರ ಬಗ್ಗೆ ಲಿಖಿತ ಪ್ರಬಂಧ ಸ್ಪರ್ಧೆನೂ ಮಾಡಿಸಿದ್ದೀವಿ. ಆ ದಿನ ನಾವು 26ನೇ ತಾರೀಕು ಅವರೆಲ್ಲರಿಗೂ ಆಯಾ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದಾರೆ ಅವರಿಗೆ ಸೂಕ್ತವಾದ ಬಹುಮಾನವನ್ನು ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. ಮತ್ತು ನಾವು ಉದ್ಘಾಟನೆಯಾಗಿ ಹೆಸರಾಂತ ರೂಪಶ್ರೀ ಮಧುಸೂದನ್ ಅವರು ಬರ್ತಾ ಇದ್ದಾರೆ ಭಾಷಣಕಾರರಾಗಿ. ನಾವು ನಮ್ಮ ಮಂಜುನಾಥ್ ಮೂರ್ತಿಯವರು ಮತ್ತು ನಗರದ ಡೈರಿ ವೃತ್ತ, ಅರಸೀಕೆರೆ ರಸ್ತೆ ಬಳಿ ಕೈಗಾರಿಕಾ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಭವನದ 2ನೇ ಅಂತಸ್ತಿನ ಭವನಕ್ಕೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಶುಕ್ರವಾರ ಗುದ್ದಲಿ ಪೂಜೆ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, 2ನೇ ಅಂತಸ್ತಿನ ನೂತನ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಗುದ್ದಲಿ ಪೂಜೆ ನೆರವೇರಿದೆ. ಈ ಕಟ್ಟಡ ಸಂಘಕ್ಕೆ ಉಪಯೋಗವಾಗಲಿ ಎಂದು ಶುಭ ಹಾರೈಸುವುದಾಗಿ ಹೇಳಿದರು. ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಸಂತೋಷದ ವಿಚಾರ. ಈ ಸಂಘ ಇದೇ ರೀತಿ ಮೇಲ್ಮೇಲೆ ಬರಲಿ ಅಂತ ಆಶಿಸ್ತಾ ನಾನು ಇವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಎಫ್ಕೆ
ಕೆಪಿಸಿಸಿಐ ಐಟಿಬಿಟಿ ಸಮಿತಿ ಅಧ್ಯಕ್ಷ ಎಚ್.ಎ. ಕಿರಣ್ ಮಾತನಾಡಿ, ಸಂಘದ 2ನೇ ಹಂತದ ಶಿಲಾನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು, ಕಳೆದ 2 ದಶಕಗಳಿಂದ ನಮ್ಮ ಸಂಘದ ಕಾರ್ಯಕ್ರಮಗಳು ಹಾಗೂ ಕಾರ್ಯವ್ಯಾಪ್ತಿ ಜಿಲ್ಲಾದ್ಯಂತ ಹರಡಿದೆ. 2,000 ಜನ ಇದ್ದಂತಹ ಉದ್ಯಮಿಗಳು ಜಿಲ್ಲಾದ್ಯಂತ ಈಗ 20,000ಕ್ಕೂ ಹೆಚ್ಚು ಜನ ಉದ್ಯಮಿಗಳಿದ್ದಾರೆ. ಈ ಭಾಗವೂ ಕೂಡ ನಗರಸಭೆ ವ್ಯಾಪ್ತಿಗೆ ಸೇರಿದ್ದು, ಈ ಖಾತೆ ವಿಚಾರವಾಗಿಯೂ ಕೂಡ ನಗರಸಭೆ ಅಧ್ಯಕ್ಷರು ಮಾಡಿಕೊಡುವ ಭರವಸೆ ನೀಡಿದ್ದಾರೆ. ನಿರ್ಮಾಣವಾಗುತ್ತಿರುವ 2ನೇ ಅಂತಸ್ತಿನ ಕಟ್ಟಡ ಕೈಗಾರಿಕಾ ಉದ್ಯಮಿಗಳ ಕಾರ್ಯಕ್ರಮಕ್ಕೆ ಮತ್ತು ಇಂಡಸ್ಟ್ರಿಯಲ್ ಕಾರ್ಯಕ್ರಮ ನಡೆಸುವುದಕ್ಕೆ ಒಂದು ಹಾಲ್ ನಿರ್ಮಾಣ ಮಾಡಲಾಗುತ್ತಿದೆ. ಮೊದಲನೇ ಅಂತಸ್ತನ್ನ ಸ್ಕಿಲ್ ಡೆವಲಪ್ಮೆಂಟ್ಗೆ ಈಗಾಗಲೇ ಉದ್ಘಾಟನೆಗೊಂಡಿದೆ. ಉದ್ಯಮಿಗಳ ಹಲವಾರು ಜನರಿಗೆ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಮಾಡಲಾಗುವುದು ಎಂದು ಹೇಳಿದರು. ಒಂದು 2 ದಶಕದಿಂದ ನಮ್ಮ ಸಂಘದ ಕಾರ್ಯಕ್ರಮಗಳು ಹಾಗೂ ಕಾರ್ಯವ್ಯಾಪ್ತಿ ಕೂಡ ಜಿಲ್ಲಾದ್ಯಂತ ಹರಡಿದೆ. 2 ದಶಕದಿಂದ ಇದ್ದಂಥ ಒಂದು 2,000 ಜನ ಉದ್ಯಮಿಗಳಿಗೂ ಇವತ್ತೊಂದು 20,000 ಜನ ಉದ್ಯಮಿಗಳು ಜಿಲ್ಲೆಯಾದ್ಯಂತ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮವರೇ ಆದ ನಗರಸಭೆ ಅಧ್ಯಕ್ಷರು ಚಂದ್ರೇಗೌಡರು ಈ ದಿನ ನಮ್ಮೊಂದಿಗಿದ್ದಾರೆ. ಈ ಒಂದು ನಮ್ಮ ಭಾಗ ನಗರಸಭೆಗೂ ಕೂಡ ಒಂದು ಸೇರಿದೆ. ಸೊ ಅವರು ಕೂಡ ಹಲವಾರು ಇಲ್ಲಿ ಒಂದು ಬೆಳವಣಿಗೆ ಕಾರ್ಯ ಡೆವಲಪ್ಮೆಂಟ್ ವರ್ಕ್ಸ್ಗಳನ್ನ ಮಾಡಿಕೊಡ್ತೀವಿ ಅಂತಲೂ ಕೂಡ, ಹಾಗೂ ನಮ್ಮ ಉದ್ಯಮಿಗಳು ಏನು ಈ ಖಾತೆ ವಿಷಯದಲ್ಲಿ ಒಂದು ಜಂಜಾಟ ನಡೀತಾ ಇದೆ ಅದನ್ನು ಕೂಡ ಒಂದು ಪರಿಹರಿಸೋ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ಚಂದ್ರೇಗೌಡರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಶಾಸಕರು ಇವತ್ತು ಬರಲಿಕ್ಕಿತ್ತು, ಕಾರಣಾಂತರದಿಂದ ಅವರು ತಿರುಪತಿಲಿ ಪೂಜೆ ಇರೋದ್ರಿಂದ ಶಾಸಕರು ತಿರುಪತಿಗೆ ಹೋಗಿದ್ದಾರೆ. ಸದ್ಯಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಈ ಒಂದು 2ನೇ ಅಂತಸ್ತನ್ನು ನಾವು ಕೈಗಾರಿಕಾ ಉದ್ಯಮಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಾಸಕ ಎ. ಮಂಜು ಹಾಗೂ ಉಪಾಧ್ಯಕ್ಷರಾಗಿ ದೊಡ್ಡಮಗೆ ಪಟೇಲ್ ಎಂಜಿ ರಾಜೇಗೌಡ ಅವಿರೋಧವಾಗಿ ಆಯ್ಕೆಯಾದರು. 2 ಸ್ಥಾನಗಳಿಗೆ ತಲಾ ಒಂದು ನಾಮಪತ್ರ ಸಲ್ಲಿಕೆಯಾದ ಕಾರಣ ಅವಿರೋಧ ಆಯ್ಕೆ ನಡೆಯಿತು ಎಂದು ಚುನಾವಣಾಧಿಕಾರಿ ಖಾಲಿದ್ ಅಹ್ಮದ್ ತಿಳಿಸಿದರು. ಅಧ್ಯಕ್ಷರಾಗಿ ಆಯ್ಕೆಗೊಂಡ ಬಳಿಕ ಮಾತನಾಡಿದ ಶಾಸಕ ಎ. ಮಂಜು, ನನ್ನ ರಾಜಕೀಯ ಜೀವನ ಆರಂಭಗೊಂಡಿದ್ದು ಪಿಎಲ್ಡಿ ಬ್ಯಾಂಕ್ ಮೂಲಕ. ಕಳೆದ ಬಾರಿ ಕೂಡ ಅಧ್ಯಕ್ಷನಾಗಿ ಬ್ಯಾಂಕ್ನ ಪ್ರಗತಿಗೆ ಶ್ರಮಿಸಿದ್ದೇನೆ. ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಸರ್ವ ಸದಸ್ಯರು ಹಾಗೂ ಷೇರುದಾರರ ವಿಶ್ವಾಸವನ್ನು ಉಳಿಸಿಕೊಳ್ಳುವೆ ಎಂದು ಭರವಸೆ ನೀಡಿದರು. ಎಲ್ಲ 14 ಸೀಟ್ಗಳನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿ ಬ್ಯಾಂಕಿಗೆ ಒಂದು ಹೊರೆ ಆಗತಕ್ಕಂಥ ತಪ್ಪಿಸಿದ್ದಾರೆ. ಮೊದಲು ಮತದಾರರಿಗೆ ಕುರಿತಂತೆ ಹೇಳಿ ಒಂದು 13 ಜನ ನನ್ನ ಜೊತೆ ಗೆದ್ದಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ನನಗೆ ಈ ಜಾಗ ಒಂದು ವಿಶೇಷವಾದಂಥ ಜಾಗ. ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಬ್ಯಾಂಕು ನನಗೆ ಅತಿ ರಾಜಕೀಯವಾಗಿ ಗೌರವ ಕೊಟ್ಟಿರ್ತಕ್ಕಂಥದ್ದು, ಶಕ್ತಿಯುತ ಕೊಟ್ಟಿರ್ತಕ್ಕಂಥದ್ದು. ನಾನು ಇದನ್ನ ಯಾವತ್ತೂ ಮರೆಯಾಗಿಲ್ಲ. ಇದೇ ನನ್ನ ರಾಜಕೀಯದ ಪ್ರಾರಂಭದ ಹೆಜ್ಜೆ. ಇವತ್ತು ಮತ್ತೆ ನಮ್ಮ ನಿರ್ದೇಶಕರು ನನ್ನ ಮೇಲೆ ನಂಬಿಕೆ ಇಟ್ಟು ಮತ್ತೊಮ್ಮೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಅವರೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ. ಮತ್ತು ಅದೇ ರೀತಿ ಉಪಾಧ್ಯಕ್ಷರಾಗಿ ರಾಜೇಗೌಡರವರಿಗೂ ಕೂಡ ಎಲ್ಲ ಒಮ್ಮತವಾಗಿ ಆಶೀರ್ವಾದ ಮಾಡಿದ್ದಾರೆ. ಅವರು ಬೇಲೂರು ಪುರಸಭೆ ವತಿಯಿಂದ ಬೇಲೂರು ಪಟ್ಟಣದ ಹೊಳೆ ಬೀದಿಯಲ್ಲಿ ಗುಂಡಿ ಬಿದ್ದ ರಸ್ತೆಗೆ ಜಲ್ಲಿ ಹಾಕಿ ಡಾಂಬರೀಕರಣ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಆರ್ ಅಶೋಕ್, 5ನೇ ವಾರ್ಡ್ನಲ್ಲಿ ಸಂಚರಿಸಲು ವಾಹನ ಸವಾರರಿಗೂ ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚರಿಸಬೇಕಾಗಿತ್ತು. ಅಲ್ಲದೆ ಇಲ್ಲಿ ಯುಜಿಡಿ ಸಮಸ್ಯೆ ಬೇರೆ ಇದ್ದು ಹಾಗೂ ಇಲ್ಲಿ ದರ್ಗಾದಲ್ಲಿ ಉರುಸ್ ಕಾರ್ಯಕ್ರಮ ಇರುವುದರಿಂದ ಇಲ್ಲಿನ ನಿವಾಸಿಗಳ ಹಾಗೂ 5ನೇ ವಾರ್ಡ್ನ ಸದಸ್ಯರಾದ ಜಮಾಲುದ್ದೀನ್ ರವರ ಮನವಿ ಮೇರೆಗೆ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಲು ಪುರಸಭೆಯಿಂದ ಮಾಡಲಾಗುತ್ತಿದೆ. ಅದೇ ರೀತಿ ಪಂಪ್ ಹೌಸ್ ಬೀದಿಯಲ್ಲಿ ಯುಜಿಡಿ ಕೆಲಸದಿಂದ ರಸ್ತೆಗಳು ಗುಂಡಿ ಬಿದ್ದಿದ್ದು ಅಲ್ಲಿಯೂ ಸಹ ರಸ್ತೆ ಡಾಂಬರೀಕರಣ ಮಾಡಬೇಕಾಗಿದ್ದು ರಸ್ತೆ ಅಭಿವೃದ್ಧಿಗೆ ನಗರೋತ್ಥಾನ ಯೋಜನೆಯಡಿ ಡಾಂಬರೀಕರಣ ಮಾಡಲಾಗುವುದು ಎಂದು ತಿಳಿಸಿದರು. ಆದ ನಂತರ ಪಂಪ್ ಹೌಸ್ ಬೀದಿನೂ ಸಹ ಏನು ಸುಮಾರು 3-4 ವರ್ಷದಿಂದ ಆ ಪ್ಯಾಚ್ ಹಾಗೆ ಬಿದ್ದಿದೆ. ಯುಜಿಡಿ ಕೆಲಸ ಮಾಡಿ ಅದನ್ನು ಇವತ್ತವರೆಗೂ ಯಾರೂ ಪ್ಯಾಚು ಮಾಡಿಲ್ಲ. ಅದಕ್ಕೆ ಯಾವುದು ನಗರೋತ್ಥಾನದಲ್ಲಿ ಗ್ರ್ಯಾಂಟ್ ಸೇರಿಸಿದ್ದೀವಿ, ಬಟ್ ಅದು ಇನ್ನೂ ಲೇಟ್ ಆಗುತ್ತೆ, ವಿಳಂಬ ಆಗುತ್ತೆ. ಹಾಗಾಗಿ ಈ ಹೊಳೆ ಬೀದಿ ಅಡಿಕರ್ ಸರ್ಕಲ್ವರೆಗೂ ಕೆಲಸ ಆದ ನಂತರ ತಕ್ಷಣ ಪಂಪ್ ಹೌಸ್ ಬೀದಿನ ಮಾಡ್ತೀವಿ. ಏನು ಇವತ್ತು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ನನ್ನ ಸ್ನೇಹಿತರು ಜಮಾಲುದ್ದೀನ್ ಇವರ ಒಂದು ಹುಮ್ಮಸ್ಸು ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನೇ ಕೆಲಸ ಮಾಡಿದರೂ ಸಹ ನಾನು ಹಂಚ್ಕೊಳ್ತೀನಿ, ಈ ಥರ ಮಾಡ್ತಿದ್ದೀವಿ ಅಂತ. ಮಾಡು, ನೀನು ಏನು ಸಹಾಯ ಬೇಕು ಕೇಳು, ನಾವೆಲ್ಲ ಸದಸ್ಯರು ನಿನ್ನ ಜೊತೆ ಇದ್ದೀವಿ ಅಂತ ಹೇಳಿ ನನಗೆ ಬಹಳ ಪ್ರಶಂಸೆ ಕೊಡ್ತಾರೆ. ಹಾಗಾಗಿ ನಾವು ಇಂಥ ಒಂದು ಕಾರ್ಯನ ನಮ್ಮ ಪುರಸಭೆಯಲ್ಲಿ ಹಣ ಇರೋಲ್ಲ, ಆದರೂ ಸಹ ನಾವು ಮುನ್ಸಿಪಲ್ ಫಂಡಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿ ಯಾವುದೇ ಕೆಲಸ ಆಗಲಿ, ದೊಡ್ಡ ಕೆಲಸ 10 ಲಕ್ಷ 20 ಲಕ್ಷ 50 ಲಕ್ಷ ಕೆಲಸ ಮಾಡಿಕೊಡ್ತೀನಿ ಅಂತ ಒಪ್ಕೊಳ್ಳಲ್ಲ. ಕನಿಷ್ಠ ಅಂದರೆ ಒಂದು 5 ಲಕ್ಷ ಆಗ್ಬೋದು ಎಲ್ಲ ಪ್ಯಾಚ್ ವರ್ಕು. ಇನ್ನೂ 23 ವಾರ್ಡಲ್ಲೂ ಮಾಡ್ತೀವಿ ಅಂದರೆ ಒಂದು 10 ಲಕ್ಷ ಆಗ್ಬೋದು.
ನಾನು ಸದಸ್ಯ ಜಮಾಲುದ್ದೀನ್ ಮಾತನಾಡಿ ಫೆಬ್ರವರಿ 20ರಂದು ನಡೆಯುವ ದರ್ಗಾದ ಕಟ್ಟಡ ಉದ್ಘಾಟನೆ ಹಾಗೂ ಉರುಸ್ ಕಾರ್ಯಕ್ರಮಕ್ಕೆ ಸುಮಾರು 20,000 ಜನ ಸೇರುವ ನಿರೀಕ್ಷೆ ಇದೆ. ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಎಂದು ಮಾನ್ಯ ಅಧ್ಯಕ್ಷರಾದ AR ಅಶೋಕ್ ಅವರಿಗೆ ದರ್ಗಾದ ಕಮಿಟಿ ಸದಸ್ಯರು ಮನವಿ ಮಾಡಿದ್ದು, ಅದಕ್ಕೆ ಅಧ್ಯಕ್ಷರು ಸ್ಪಂದಿಸಿದ್ದು, ಪುರಸಭೆ ಇತಿಹಾಸದಲ್ಲಿ ಯಾರೂ ಕೂಡ ರಸ್ತೆ ಗುಂಡಿ ಮುಚ್ಚಿ ಟಾರ್ ಹಾಕುವ ಕೆಲಸ ಮಾಡಿರಲಿಲ್ಲ. ಆದರೆ ನಮ್ಮ ಅಧ್ಯಕ್ಷರಾದ ಅಶೋಕ್ ಅವರು ಈ ಒಂದು ಮಹತ್ವದ ಕಾರ್ಯ ಮಾಡಿದ್ದು, ಅವರ ಅಧಿಕಾರಾವಧಿಯಲ್ಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗಳು ಸಿಗಲಿ ಎಂದು ಹೇಳಿದರು. ಹಾಗೂ ಕೆಲವು ದೀಪಗಳನ್ನು ಅಳವಡಿಸಿಕೊಡ್ಬೇಕು ಅಂತೇಳಿ ನಾನು ಕಳೆದ 15 ದಿವಸದಿಂದ ಅರ್ಜಿ ಕೊಟ್ಟಿದ್ದೆ. ಆ ಅರ್ಜಿಗೆ ನನ್ನ ಮನವಿಗೆ ಮತ್ತು ನನ್ನ ಕಮಿಟಿಯವರ ಮನವಿಗೆ ಸ್ಪಂದಿಸಿ ಇವತ್ತು ಮಾನ್ಯ ಅಧ್ಯಕ್ಷರು ಅವರ ಒಂದು ದೃಢ ನಿರ್ಧಾರದಲ್ಲಿ ಏನು ಇವತ್ತು ಗುಂಡಿ ಮುಚ್ಚುವ ಒಂದು ಟಾರ್ ಪುರಸಭೆಯ ಇತಿಹಾಸದಲ್ಲಿ ಗುಂಡಿ ಟಾರ್ ಮಾಡ್ತಕ್ಕಂಥ ಕೆಲಸ ನಾನು ನೋಡ್ದಂಗೆ ಕಂಡಿರಲಿಲ್ಲ. ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಅವರ ಅಧ್ಯಕ್ಷರಾದ ಮೇಲೆ ಬಹಳ ಒಂದು ಸಾಧನೆ ಮಾಡಿರ್ತಕ್ಕಂಥ ಒಂದು ನೆನಪಿಸ್ಕೊಬಹುದು. ಇವತ್ತು ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಹಾಗೂ ಹಲವಾರು ಬೀದಿಗಳಲ್ಲಿ ಹಾಗೂ ರಸ್ತೆ ಬದಿಗಳಲ್ಲಿ ಫುಟ್ಪಾತ್ ತೆರವು ಮಾಡಿರ್ತಕ್ಕಂಥ ಒಂದು ಕಾರ್ಯ. ಎರಡನೇದು ಏನು ಈ ಪುರಸಭೆ ಇದರಲ್ಲಿ ಈ ಥರ ಒಂದು ದೃಢ ನಿರ್ಧಾರ ತಗೊಳ್ಳಿಕ್ಕೆ ಬಹಳಷ್ಟು ಎಲ್ಲ ಸದಸ್ಯರು ಅವರಿಗೆ ಸರ್ವೊಮ್ಮತದ ತೀರ್ಮಾನವನ್ನು ಕೊಟ್ಟಿದ್ದು. ಅದೇ ರೀತಿ ಇವತ್ತು ಎಲ್ಲ ಬೀದಿಗಳಲ್ಲಿ ನಾನು ಟಾರ್ ಹಾಕಬೇಕು, ಗುಂಡಿ ಮುಚ್ಚಿಸಬೇಕು ಒಂದು ಸಂಕಲ್ಪ ಇಟ್ಟಿದ್ರು. ಅದರಂತೆ ಇದೇ ಪ್ರಥಮ ಬಾರಿಗೆ ಬೇಲೂರು ಪಟ್ಟಣದ ಮೂಡಿಗೆರೆ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪುರಸಭೆ ಅಧ್ಯಕ್ಷ AR ಅಶೋಕ್ ಮನವಿ ಮಾಡಿದರು. ಬೇಲೂರು ಪಟ್ಟಣದ ಗೆಂಡೇಹಳ್ಳಿ ರಸ್ತೆಯ ಹನುಮಂತನಗರದಲ್ಲಿರುವ ಕ್ರೀಡಾಂಗಣಕ್ಕೆ ಪುರಸಭೆ ಅಧ್ಯಕ್ಷ AR ಅಶೋಕ್ ಭೇಟಿ ನೀಡಿ ಗಣರಾಜ್ಯೋತ್ಸವದ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಬಸ್ ನಿಲ್ದಾಣ ಸಮೀಪ ಇರುವ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗೆಂಡೇಹಳ್ಳಿ ರಸ್ತೆಯ ಹನುಮಂತನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕ್ರೀಡಾಂಗಣದಲ್ಲಿ ಸಮಾರಂಭವನ್ನು ಆಯೋಜಿಸಲಾಗಿದೆ. ಬೇಲೂರು ಪಟ್ಟಣದ ಹೊರವಲಯದಲ್ಲಿರುವ ನೂತನ ಕ್ರೀಡಾಂಗಣದ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಮಾಹಿತಿ ದೊರಕಬೇಕು ಎಂಬ ನಿಟ್ಟಿನಲ್ಲಿ ಹಾಗೂ ಆದಷ್ಟು ಬೇಗ ಲೋಕಾರ್ಪಣೆಗೊಳ್ಳಬೇಕು ಎಂಬ ಆಶಯದೊಂದಿಗೆ ಈ ಬಾರಿ ಗಣರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಗೆಂಡೇಹಳ್ಳಿ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಆಗಮಿಸಲು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಶಾಲಾ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ವಿವರಿಸಿದರು. ಪ್ರಯುಕ್ತ ಬೇಲೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಹಿಂದೆ 15 ದಿನದ ಹಿಂದೆ ತಾಲೂಕು ಆಡಳಿತ ಕಮಿಟಿ ವತಿಯಿಂದ ನಿರ್ಣಯ ಕೈಗೊಂಡು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗೂ ಮಾನ್ಯ ದಂಡಾಧಿಕಾರಿಗಳಾದಂಥ ಮಮತಾ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಏನು ಬೇಲೂರು ತಾಲೂಕಿನ ಕ್ರೀಡಾಂಗಣ ಮೊಟ್ಟ ಮೊದಲ ಬಾರಿಗೆ ಇಡೀ ಬೇಲೂರು ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಗಣರಾಜ್ಯೋತ್ಸವವನ್ನು ಕ್ರೀಡಾಂಗಣದಲ್ಲೇ ಮಾಡಬೇಕು ಅಂತ ಹೇಳಿ ಏನು ನಿರ್ಣಯ ಕೈಗೊಂಡಿದ್ವಿ. ಅದೇ ರೀತಿ ಇವತ್ತು ಈ ಕ್ರೀಡಾಂಗಣವನ್ನು ಸ್ವಚ್ಛತೆ ಮಾಡುವ ವಿಚಾರ ಇರ್ಬೋದು, ಲೈಟಿಂಗ್ಸ್ ಹಾಕಿಸುವ ವಿಚಾರ ಇರ್ಬೋದು, ಕ್ಲೀನ್ ಮಾಡುವ ವಿಚಾರ ಇರ್ಬೋದು, ಮತ್ತು ಸ್ಟೇಜ್ ಯಾವ ಥರ ಮಾಡುವ ವಿಚಾರ ಇರ್ಬೋದು. ಭಟ್ಕಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಕ್ತಿ ಕ್ಷೇತ್ರವಾದ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರಾ ಮಹೋತ್ಸವವು ಜನವರಿ 23ರಂದು ವಿಜೃಂಭಣೆಯಿಂದ ಆರಂಭವಾಗಿದ್ದು, 2ನೇ ದಿನವಾದ ಶುಕ್ರವಾರ ಸಂಪ್ರದಾಯದ ಕೆಂಡ ಸೇವೆ, ಹರಕೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಪಾಲ್ಗೊಂಡರು. ಬೆಳಗ್ಗೆ ದೇವಸ್ಥಾನದ ಮುಂಭಾಗದ ಪ್ರಾಂಗಣದಲ್ಲಿ ಸಿದ್ಧಪಡಿಸಿದ ಆಳೆತ್ತರದ ಕಟ್ಟಿಗೆ ರಾಶಿಯಿಂದ ಆಗುವ ಕೆಂಡವನ್ನು ಸಿದ್ಧಪಡಿಸಿ ಕೆಂಡ ಹಾಯ್ದು ಹರಕೆ ತೀರಿಸಲು ಸಹಸ್ರಾರು ಭಕ್ತರಿಗೆ ಅನುವು ಮಾಡಿಕೊಡಲಾಗಿತ್ತು. ಶ್ರೀ ಮಹಾಸತಿ ದೇವಿಯ ದೇವಸ್ಥಾನಕ್ಕೆ ದಿನದಿಂದ ದಿನಕ್ಕೆ ಭಕ್ತರು ದೇವಿಯ ಆಶೀರ್ವಾದ ಪಡೆಯಲು ಜಾತ್ರೆಯ ವೇಳೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಾಣಸಿಗುತ್ತಿದೆ. ಇನ್ನು ಈ ಜಾತ್ರಾ ಮಹೋತ್ಸವದ 9 ದಿನಗಳ ಕಾಲ ದಾನಿಗಳಿಂದ ಅನ್ನ ಸಂತರ್ಪಣೆ ನಡೆಯಲಿದ್ದು, ಸಹಸ್ರಾರು ಭಕ್ತರು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗುತ್ತಾರೆ. ಉತ್ತರ ಕನ್ನಡದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಕಡಲನ್ನು ನಂಬಿರುವಂತಹ ಮೀನುಗಾರರಿಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಕೂಡ ವಿಶೇಷವಾಗಿ ಭಕ್ತಿಯಿಂದ ಪೂಜಿಸುವಂಥ ದೇವಸ್ಥಾನ. ಒಂದು ಧಾರ್ಮಿಕ ಕ್ಷೇತ್ರದ ಹಿರಿಮೆ ವರ್ಧಿಸುವುದು ಮತ್ತು ಅಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿಸಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಆ ದೇವಸ್ಥಾನದ ಶಕ್ತಿ ಮತ್ತು ಅಲ್ಲಿನ ಧಾರ್ಮಿಕವಾಗಿರ್ತಕ್ಕಂಥ ಭಾವನೆಗಳು. ಸೋಡಿಗೆದ್ದೆ ದೇವಸ್ಥಾನ
ದೇವಸ್ಥಾನ ಕಳೆದ ತಲಾಂತರಗಳಿಂದ ಇಲ್ಲಿ ಎಲ್ಲರೂ ಕೂಡ ಪೂಜಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಅಭಿಷ್ಟೆಗಳನ್ನು ಭಕ್ತರ ಹರಕೆಗಳನ್ನು ಅತ್ಯಂತ ಈಡೇರಿಸುವ ಪರಿಣಾಮವಾಗಿ ಇವತ್ತು ಈ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಬಹುಶಃ ಸೂರ್ಯಗದ್ದೆ ಇವತ್ತು ಕಳೆದ ಹಲವು ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ಅತ್ಯಂತ ಶಿಸ್ತಿನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಬಾಂಧವ್ಯವನ್ನು ಬೆಳೆಸುವಂಥ ಈ ಒಂದು ಜಾತ್ರೆ ಈಗಾಗಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯ ಅಂತ ಹೇಳಿದರೆ ಪ್ರತಿ ಕುಟುಂಬದವರು ಕೂಡ ಇದನ್ನು ನಂಬಿಕೊಂಡವರು ಈ ಜಾತ್ರೆಗೆ ಬಂದು ಯಾವುದೇ ಕೆಲಸ ಕಾರ್ಯಗಳಿದ್ದು ಯಾವುದೇ ಊರಿನಲ್ಲಿದ್ದರೂ ಕೂಡ ಬಂದು ಈ ಜಾತ್ರೆ ದಿವಸ ಮತ್ತು ಕೆಂಡ ದಿವಸ ಭಾಗ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಮಾರ್ಗದರ್ಶಿ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆ, ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಎಚ್ ಕೃಷ್ಣಸ್ವಾಮಿ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ನ ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆಗಳ ಸಭಾಂಗಣದಲ್ಲಿ ಅಂಗವೈಕಲ್ಯ ನಿರ್ವಹಣಾ ಕೌಶಲ್ಯ ತರಬೇತಿ ಹಾಗೂ ವಿಕಲಚೇತನ ಮಕ್ಕಳ ಪೋಷಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾರ್ಗದರ್ಶಿ ಸೇವಾ ಸಂಸ್ಥೆಯ ನಿರ್ದೇಶಕ ರಾಜಣ್ಣ, ವಿಕಲಚೇತನರು ಮತ್ತು ಹಾರೈಕೆದಾರರ ನಡುವೆ ಕಾರ್ಯನಿರ್ವಹಿಸುವ ಹಲವಾರು ಸಮಸ್ಯೆಗಳನ್ನು ಗುರುತಿಸಿ ಅದರಲ್ಲಿ ಬಹುಮುಖ್ಯವಾಗಿ ದೈಹಿಕ ವಿಕಲಚೇತನ ಮಕ್ಕಳ ಆರಂಭಿಕ ಚಿಕಿತ್ಸೆ, ಮಗುವಿನ ಸ್ಥಿತಿಗತಿ ಮತ್ತು ಪುನಶ್ಚೇತನದ ಬಗ್ಗೆ ಕುಟುಂಬಗಳಿಗೆ ಮಾರ್ಗದರ್ಶನ ನೀಡಲು ಮಾರ್ಗದರ್ಶಿ ಸಂಸ್ಥೆಯ ಮೋಟಿವೇಷನ್ ಇಂಡಿಯಾ ಸಂಸ್ಥೆ ಜೊತೆಗೂಡಿ ನಿಶ್ಚಯಿಸಿದ್ದು, ಕಳೆದ 4 ವರ್ಷಗಳಿಂದ ಪೋಷಕರಿಗೆ ಈ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಕೊಳ್ಳೇಗಾಲ ಹಾಗೂ ಹಿರಿಯ ನಾಗರಿಕರ ಮತ್ತು ಸಬಲೀಕರಣ ಇಲಾಖೆ ಚಾಮರಾಜನಗರ ಜಿಲ್ಲೆ ಇವರ ವತಿಯಿಂದ ಈ ದಿನ ವಿಕಲಚೇತನ ಹೊಂದಿರುವಂತಹ ಮಕ್ಕಳಿಗೆ ಮತ್ತು ಪೋಷಕರಿಗೆ ಪೋಷಕರಿಗೆ ಅಂಗವಿಕಲತಾ ನಿರ್ವಹಣಾ ಕೌಶಲ್ಯ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೊನ್ನಾವರ ತಾಲೂಕಿನ ಸುತ್ತಮುತ್ತ ಗ್ರಾಮ ಭಾಗಗಳಲ್ಲಿ ದನ ಕಳ್ಳತನ ಮಾಡಿದ ಬಗ್ಗೆ ದೂರು ದಾಖಲಾಗಿದ್ದು, ವಿಷಯ ತಿಳಿದ ಪೊಲೀಸ್ ಅಧಿಕಾರಿಗಳು 3 ತಂಡವನ್ನು ರಚಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣದಲ್ಲಿ ಆರೋಪಿಗಳಾದ ಅಲ್ತಾಫ್, ಮತೀನ್, ಮೊಹಮ್ಮದ್ ಹಾಸಿನ್ರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ನ್ಯಾಯಾಲಯವು ನ್ಯಾಯಾಂಗ ಬಂಧನ ವಿಧಿಸಿದೆ. ಇನ್ನು ಸದರಿ ಆರೋಪಿಗಳ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಪಟ್ಟಣದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ವತಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಖಾಸಗಿ ಮೈಕ್ರೋ ಫೈನಾನ್ಸ್ಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಜೈ ಭುವನೇಶ್ವರಿ ವೃತ್ತದ ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥ ಚಾರಂ ಶ್ರೀನಿವಾಸ್ ಗೌಡ ಮಾತನಾಡಿ, ರಾಜ್ಯದಲ್ಲಿ ಖಾಸಗಿ ಮೈಕ್ರೋ ಫೈನಾನ್ಸ್ಗಳು ತಲೆ ಎತ್ತಿರುವುದು ಅತ್ಯಂತ ಖಂಡನೀಯ. ಇದರಿಂದ ರಾಜ್ಯದ ಎಲ್ಲೆಡೆ ಅದೇ ದುಬಾರಿ ಬಡ್ಡಿ ದರದಲ್ಲಿ ಸಾಲಗಳನ್ನು ಪಡೆದು ತಕ್ಕ ಸಮಯದಲ್ಲಿ ತೀರಿಸಲಾಗದೆ ಸಾಲಗಾರರು ಊರು ಬಿಡುವ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಇದಲ್ಲದೆ ಕೆಲವರು ಖಾಸಗಿ ಮೈಕ್ರೋ ಫೈನಾನ್ಸ್ ಸಾರ್ವಜನಿಕರುಗಳ ಮೇಲೆ ಹಾಕುತ್ತಿರುವ ಸ್ಥಳದಿಂದ ಕೆಲವರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಆದ್ದರಿಂದ ಖಾಸಗಿ ಮೈಕ್ರೋ ಫೈನಾನ್ಸ್ಗಳನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್, ಖಾಸಗಿ ಫೈನಾನ್ಸ್ ಕಂಪ್ನಿಗಳು ನಾಯಿ ಕೊಡೆ ಥರ ಉಟ್ಕೊಂಡಿದೆ. ಇವರು ಜನಗಳ ರಕ್ತವನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಒಂದಕ್ಕೆ 10ರಷ್ಟು ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಜನಕ್ಕೆ ಯಾವುದೋ ಆಮಿಷದಿಂದ ತೋರಿಸಿ ಜನ ಸಾಲ ತಗೊಂಡ ರೀತಿಯಲ್ಲಿ ಮಾಡಿ ಆ ನಂತರದಲ್ಲಿ ರೌಡಿಗಳಾದರೂ ದೂರವಿರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ದುಡ್ಡಿಗೆ ಮಹಿಳೆ ನೋಡದೆ ಅವರಿಗೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದು ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥ ಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಗೌರವಕ್ಕೆ ಹೆದರ್ಕೊಂಡು ಬೇಕಾದಷ್ಟು ಜನ ಊರನ್ನ ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರವೂ ಸಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಸಹ ಈ ಖಾಸಗಿ ಫೈನಾನ್ಸ್ ಬಗ್ಗೆ ಒಂದು ನಿರ್ಧಾರ ತೆಗೆದಿವೆ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮತ್ತು ಗೃಹ ಸಚಿವರು ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಜಿಲ್ಲಾಡಳಿತ ಭಾಳ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ. ಯಾರಾದರೂ ಖಾಸಗಿ ಫೈನಾನ್ಸ್ನವ್ರು ಬಂದು ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತ ಜಿಲ್ಲಾಡಳಿತ ಸಹ ಪ್ರಕಟಣೆಯಲ್ಲಿ ತಿಳಿಸಿದೆ. ನಾನು ಎಸಿ ಕೋರ್ಟ್ ಮಂಡ್ಯದಿಂದ ಮಳವಳ್ಳಿಗೆ ಸ್ಥಳಾಂತರಗೊಂಡ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಕಲಾಪಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರನ್ನ ರೈತರು ಭವ್ಯವಾಗಿ ಸ್ವಾಗತಿಸಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ತಾವೇ ಬಗೆಹರಿಸಿಕೊಳ್ಳಿ. ಜಿಲ್ಲೆಯಲ್ಲಿ 3,000ಕ್ಕೂ ಹೆಚ್ಚು ಕೇಸ್ಗಳು ಇದ್ವು, ಈಗ ಗಣನೀಯವಾಗಿ ಕಡಿಮೆಯಾಗಿದೆ. ಮಳವಳ್ಳಿಯಲ್ಲೇ 950 ಕೇಸ್ಗಳಿದ್ದು ಈಗ ಸಾಕಷ್ಟು ಕಡಿಮೆಯಾಗಿದೆ. 12 ವರ್ಷಗಳಿಂದ ಇದ್ದ ಕೇಸ್ಗಳನ್ನು ಆದೇಶ ನೀಡಿದ್ದೇನೆ. ದಾಖಲಾತಿ ಸರಿಯಾಗಿದ್ದರೆ ಆದೇಶ ಸಹಾಯವಾಗುತ್ತದೆ ಎಂದರು. ಮೊದಲನೇದಾಗಿ ನೀವೆಲ್ಲರೂ ಕೂಡ ನಮಗೆ ಭಾಳ ಪ್ರೀತಿಪೂರ್ವಕವಾಗಿ ನಮಗೆ ಈ ಮಳವಳ್ಳಿ ತಾಲೂಕಿನಲ್ಲಿ ನ್ಯಾಯಾಲಯ ತಗೊಂಡು ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಿದ್ರಿ. ಆ ಸ್ವಾಗತಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿ ಆಗಿರ್ತೀನಿ.
ಎಲ್ಲ ರೈತ ಸಂಘದ ಮುಖಂಡರು, ಸಾರ್ವಜನಿಕರು, ಇಲ್ಲಿ ಹೆಚ್ಚಾಗಿ ನಮ್ಮ ಇವರು ಮತ್ತು ನಮ್ಮ ಇವರು ನಾವು ದೂರದಿಂದ ಬರ್ತಾ ಇದ್ದೀವಿ ಸರ್. ನಾವು ಮದ್ದೂರಿನಲ್ಲಿ ಕೇಸ್ ತಗೋತಾ ಇದ್ರಿ, ನಮ್ಮ ಮಳವಳ್ಳಿ ದೂರ ಅಲ್ಲೇ ತಗೊಳ್ಳಿ ಅಂತೇಳಿ. ಆ್ಯಕ್ಚುಲಿ ನಾವು ಅಕ್ಟೋಬರ್ ನವಂಬರ್ನಿಂದಲೇ ತಗೋಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಕನ್ನಡ ಸಾಹಿತ್ಯ ಸಭೆಯಿಂದ ಇರೋದ್ರಿಂದಾಗಿ ನಾವು 4 ತಿಂಗಳು ಪ್ರಿಪ್ರೇಷನ್ನು ನಡೀತಾ ಇರೋದ್ರಿಂದ ನಾನು ಸಾಹಿತ್ಯ ಸಮ್ಮೇಳನ ಮುಗಿದ ತಕ್ಷಣ ತಗೊಳ್ತೀನಿ ಅಂತ ಹೇಳಿದೆ. ಸರ್ಕಾರನೂ ಕೂಡ ನಮಗೆ ಸೂಚನೆ ಕೊಟ್ಟಿದೆ, ಏನಪ್ಪ ಅಂದರೆ ನ್ಯಾಯಾಲಯದ ಪ್ರಕರಣಗಳನ್ನ ಆಯಾ ತಾಲೂಕಿಗೆ ಹೋಗಿ ಇತ್ಯರ್ಥ ಮಾಡಬೇಕು ಅಂತೇಳಿ. ಮತ್ತು ಈಗ ನ್ಯಾಯಾಲಯದ ಪ್ರಕರಣಗಳನ್ನ ಬೇಗ ಇತ್ಯರ್ಥ ಮಾಡಿ ಅಂತೇಳಿ ಸರ್ಕಾರದ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಂದಾಯ ಸಚಿವರು ಕೂಡ ಸೂಚನೆಯನ್ನು ನಾನು ಪಾಲು ಮಾಡ್ತಿದ್ದೆ ಸೌಕರ್ಯ ಅಂತವು ಈ ತೊಡೆವು ಶಿವಲ್ಲ ಇತ್ತು ಸ್ವಾಮಿ. ನನ್ನ ಗಂಡ ಸಹಿ ಮಾಡಿಲ್ಲ ಅಂತ ನೋಡಿ ಸಾಲ ಮಾಡಿದ ಮಾಡ್ಮೇಲೆ ಸಹಿ ಮಾಡ್ಬಿಟ್ಟು ತಕ್ಕಂದಿ ಸರ್ 50,000 ಬರ್ದಾಯ್ತು. ಅದು ತಕ್ಕಂದು ಒಂದು ಈರುಳ್ಳಿ ಬೆಳ್ಕೊಂಡು ರಾಗಿ ನಟ್ಟು ಸೌಕರ್ಯ ಅರ್ಧ ಕೊಡ್ತಿದ್ದ ನಾವು ಅರ್ಧ ಮಡಿಕತ್ತಿದ್ದೋ ಸ್ವಾಮಿ. ರಾಜನ್ ಸಾಬ್ರು 4 ತಿಂಗಳ ಮೇಲೆ 4 ವರ್ಷದ ಮೇಲೆ ನನಗೆ ಬಂದಿದ್ರೆ ಇದು ಅಂತ ಕೇಸ್ ಕೊಟ್ಟು 90 ಪೈಸೆ ಮಂಡಕ್ಕೆ 10 ವರ್ಷ ನಡೀತು ಸ್ವಾಮಿ. ಅಲ್ಲಿಂದ ಇಲ್ಲಿ ಕೊಟ್ಟು ಸ್ವಾಮಿ ಮಳವಳ್ಳಿಗೆ ಅಲ್ಲಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅನಿಲ ಸೋರಿಕೆ ಸ್ಫೋಟಗೊಂಡ ಪ್ರಕರಣ, ಗಾಯಗೊಂಡ ಮಹಿಳೆ ಮನೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ಸಾಂತ್ವನ. ಸಂಸದರಿಂದ ಕುಟುಂಬಸ್ಥರಿಗೆ ಧನ ಸಹಾಯ. ಸ್ಥಳೀಯ ವ್ಯಕ್ತಿಯಿಂದ ಐತಿಹಾಸಿಕ ದೇವಾಲಯದ ಬೆಟ್ಟನಾಶ ಆರೋಪ, ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ. ಕಡಿವಾಣ ಹಾಕುವಂತೆ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರಿಂದ ಒತ್ತಾಯ. ಅನ್ಯ ವ್ಯಕ್ತಿಯಿಂದ ಜಮೀನಿಗೆ ಅತಿಕ್ರಮ ಪ್ರವೇಶ, ಒಂಟಿ ಮಹಿಳೆ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಸೂಕ್ತ ನ್ಯಾಯಕ್ಕಾಗಿ ಮಹಿಳೆ ಮನವಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.